ಪುಸ್ತಕ ಹಿಡಿಯಬೇಕಾಗಿದ್ದ ವಿದ್ಯಾರ್ಥಿಗಳ ಕೈಗಳಲ್ಲಿ ಇಂದು ಮೊಬೈಲ್ಗಳು ಆಕ್ರಮಿಸಿಕೊಳ್ಳುತ್ತಿವೆ ಎಂದು ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಬೇಸರ ವ್ಯಕ್ತಪಡಿಸಿದರು. ಆನೇಕಲ್ನ ವಿಶ್ವಚೇತನ ಕಾಲೇಜಿನಲ್ಲಿ ನಡೆದ ವಿಶಾಲ ಆರಾಧ್ಯ ಅವರ ಅಂದದ ಉಡುಗೊರೆ ಹಾಗೂ ಆದೂರು ಪ್ರಕಾಶ್ ಅವರ ಕುಂಜರ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಇಂದು ಮಕ್ಕಳಿಗೆ ಊಟ ಮಾಡಿಸಲು ಹಠ ಮಾಡದಂತೆ ಮಾಡಲು ಪೋಷಕರೇ ಮಕ್ಕಳ ಕೈಗಳಲ್ಲಿ ಮೊಬೈಲ್ ನೀಡುವ ಪ್ರವೃತ್ತಿ ಸೃಷ್ಟಿಯಾಗಿದೆ ಎಂದರು. ವಿದ್ಯಾರ್ಥಿಗಳು ಭ್ರಷ್ಟಾಚಾರ ಮುಕ್ತ ಭಾರತವನ್ನು ನಿರ್ಮಾಣ ಮಾಡಬೇಕು, ಆ ದಿಸೆಯಲ್ಲಿ ಸಂಕಲ್ಪ ಮಾಡಬೇಕು. ಜನರ ತೆರಿಗೆಯನ್ನ ಲೂಟಿ ಮಾಡುವುದು ಮಹಾ ಅಪರಾಧವಾಗಿದೆ. ಇದಕ್ಕೆ ಕಡಿವಾಣ ಹಾಕಲು ಎಲ್ಲರೂ ಒಗ್ಗಟ್ಟಾಗಬೇಕಾಗಿದೆ ಎಂದು ತಿಳಿಸಿದರು. ವಕೀಲ ವಿಜಯಕುಮಾರ್ ಮಾತನಾಡಿ, ಇಂಗ್ಲಿಷ್ನ ವ್ಯಾಮೋಹದಲ್ಲಿ ಕನ್ನಡ ಭಾಷೆಯ ಸೊರಗಿ ಹೋಗುತ್ತಿದೆ. ಕನ್ನಡಿಗರಾದ ನಾವು ಸ್ವಾಭಿಮಾನದಿಂದ ಭಾಷೆಯನ್ನು ಅಪ್ಪಿಕೊಂಡು ಉಳಿಸಿ ಬೆಳೆಸಬೇಕಾಗಿದೆ. ತಾಲೂಕಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಪುಸ್ತಕಗಳು ಹೊರಬರುತ್ತಿರುವುದು ಉತ್ತಮ ಸಮಾಜದ ಸಂಕೇತವಾಗಿದೆ ಎಂದು ಶ್ಲಾಘಿಸುತ್ತಿರುವ ಪುಸ್ತಕಗಳು ಮಾನವೀಯ ಮೌಲ್ಯಗಳನ್ನು ತುಂಬಿ ಮನುಷ್ಯನನ್ನ ಸಂತನನ್ನಾಗಿಸುತ್ತದೆ. ನಮ್ಮ ಪರಂಪರೆಯನ್ನ ಉತ್ತಮಗೊಳಿಸಲು ಓದುವುದನ್ನ ಎಲ್ಲರೂ ರೂಢಿಸಿಕೊಳ್ಳಬೇಕು. ಕೇವಲ ಅಂಕಗಳ ಹಿಂದೆ ಹೋಗುವುದರಿಂದ ಯಾವ ಪ್ರಯೋಜನವೂ ಆಗುವುದಿಲ್ಲ. ಸಮಾಜದಲ್ಲಿ ಶಾಂತಿ, ಪ್ರೀತಿ ಬಹಳ ಮುಖ್ಯ ಎಂದರು. ಇದೇ ವೇಳೆ ಶ್ರಾವಣ ಲಕ್ಷ್ಮಣ್, ಬಿದಿರಗೆರೆ ಮೂರ್ತಿಗೌಡ, ಹಾರಗದ್ದೆ ಮುನಿಚೌಡಪ್ಪ ಅವರನ್ನು ಸನ್ಮಾನಿಸಲಾಯಿತು. ರಾಮಣ್ಣಪ್ಪ ಸ್ವಾಮಿ, ಶಾಮಣ್ಣ ಸ್ವಾಮಿಗಳು ಸಾನ್ನಿಧ್ಯ ವಹಿಸಿದ್ರು. ಕಾಲೇಜಿನ ಪ್ರಾಂಶುಪಾಲರಾದ ಸುನೀತಾ, ಮಮತಾ, ಯಜಮಾನ್, ಪುನೀತ್ ಕೃಷ್ಣಮೂರ್ತಿ, ವಕೀಲರಾದ ಲಕ್ಷ್ಮೀ ಸಂಪತ್, ವ್ಯಾಪಾರಿ ನಾರಾಯಣ್, ಮಾದೇಶ್, ಕರ್ನಾಟಕ ರಕ್ಷಣಾ ವೇದಿಕೆ, ಕನ್ನಡ ಸಾಹಿತ್ಯ ಪರಿಷತ್, ಆದೂರು ಪ್ರಕಾಶ್, ಮಲ್ಲಿಕಾರ್ಜುನ ಬಿ, ಮಿಲ್ಟ್ರಿ ಕುಮಾರ್ ಅವರಿಗೆ ನಾನು ಮನದಾಳದಿಂದ ನಮಸ್ಕರಿಸಿ ಸಾಂವಿಧಾನಿಕ ಮೌಲ್ಯಗಳನ್ನ ಎತ್ತಿಡಿಯುತ್ತಾ ಮಾನವ ಪರ ಸಮಾಜದ ಕಳಕಳಿ, ಸಾಮಾಜಿಕ ನ್ಯಾಯವೇ ನನ್ನ ಉಸಿರು ಅಂತ ಹೇಳ್ತಾ, ನಮ್ಮೊಡನೆ ಹಿರಿಯ ನ್ಯಾಯವಾದಿಗಳು ಅವರೇನು 2G ಅಂತ ಹೇಳಿದ್ರು, ಆ ಟೈಮ್ನಲ್ಲಿ ನಾವು ಹೋರಾಟದಲ್ಲಿ ಇದ್ವಿ. ಹಾಗಾಗಿ ಅದು ಮತ್ತೆ ನನಗೆಲ್ಲವೂ ಕೂಡ ನಾವೊಂದು ಟ್ರೂತ್ ಕಮಿಷನ್ ಅಂತ ಮಾಡಿದ್ವಿ. ಆ ಟೈಮ್ನಲ್ಲೂ ಕೂಡ ನ್ಯಾಯಮೂರ್ತಿಗಳು ನಮ್ಮ ಜೊತೆಲಿದ್ರು. ಅವರನ್ನ ನೆನೆಸ್ತಾ, ಇವತ್ತು ಜಗ ಎಲ್ಲೋ ಸಾಗ್ತಾ ಇದೆ. ಆ ಜಗತ್ತು ಸಾಗೋಕ್ಕಿಂತ ಮುಂಚೆ ಎಲ್ಲರೂ ಹೇಳ್ತಾ ಇದ್ರು, ಇಂದಿನ ಮಕ್ಕಳೇ ನಾಳೆಯ ಪ್ರಜೆಗಳು. ಇಲ್ಲ, ನಾನು ಹೇಳ್ತೇನೆ, ಇಂದಿನ ಮಕ್ಕಳೇ ಇಂದಿನ ಪ್ರಜೆಗಳು, ಇಂದಿನ ಯುವಜನತೆ ಇಂದಿನ ಪ್ರಭುಗಳು ಅಂತ ಹೇಳ್ತಾ, ಇವತ್ತು ನನ್ನ ಜೊತೆಲಿ ನೀವು ಹೇಳಿ ಮಕ್ಕಳ, ಬಿಕಾಸ್ ನನಗೂ ಗಂಟ್ಲಿಲ್ಲ. ರಾಮಣ್ಣ ಶಾಮಣ್ಣ ಅವರಷ್ಟು ಗಂಟ್ಲು ನನಗೆ ಕೊಟ್ಟಿಲ್ಲ, ಆದ್ರೂ ಅಲ್ಪ ಸ್ವಲ್ಪ ಗಂಟ್ಲೈತೆ. ನಮ್ಮ ಹೆಣ್ಮಕ್ಳಿಗೆ ಹಿಂದೆಲ್ಲೂ ಗಂಟ್ಲು ಇರ್ತದೆ ಅಂತ ಹೇಳ್ತಾ ಎಲ್ಲ ಇರ್ತದೆ. ಹಾಗಾಗಿ ನಾವಿವತ್ತು ಇಂಥ ದೇಶವನ್ನ ನಾವು ಕಟ್ಟಬೇಕಾಗಿದೆ. ಯಾವ ದೇಶ ಕಟ್ಟುವುದು ನಮ್ಮ ಜವಾಬ್ದಾರಿ. ಯಾವ ರೀತಿಯ ಸಮುದಾಯಗಳನ್ನ, ಕುಟುಂಬಗಳನ್ನ ನಾವು ಕಟ್ಟಬೇಕಾಗಿದೆ ಅನ್ನೋದು ಬರೀ ಹೆಣ್ಣು ಮಕ್ಕಳ ಜವಾಬ್ದಾರಿ ಅಲ್ಲ. ಗಂಡು ಹೆಣ್ಣು ಎನ್ನುವಂತಹ ಭೇದವಿಲ್ಲದ ಸಮಾಜವನ್ನ ನಾವು ಕಟ್ಟಬೇಕು ಅಂತ ಹೇಳ್ತಾ ಈ ಹಾಡನ್ನ ಫಸ್ಟ್ 4 ಲೈನ್ ಅಂದ್ರೆ ನ್ಯಾಯಮೂರ್ತಿಗಳು ಇಳಿಯಮ್ಮ ಸಾಕು, ನೀವು ಖಾಲಿ ಅದು ಬಿಡ್ತಾರೆ. ಅಕ್ಕ ನಾಷ್ಟ ಮಾಡಿಲ್ಲ, ಬಿಸ್ಕೆಟ್ ತಿಂದಿಲ್ಲ, ಕುರ್ಕುರೆ ತಿಂದಿಲ್ವಾ, ಸಾರಿ ಕುರ್ಕುರೆ ತಿಂದಿಲ್ವಾ? ಕಟ್ಟುತ್ತೇವ ನಾವು ನೋವ ತಡೆಯುತ್ತೇವ, ನಾವು ಪ್ರೀತಿ ತುಂಬುತ್ತೇವ. ನನ್ನ ಅಪ್ಪ ಅಮ್ಮ ವೇದಿಕೆ ಮೇಲೆ ಕೊಟ್ಟಿರ್ತಕ್ಕಂಥ ನಮ್ಮ ನ್ಯಾಯಮೂರ್ತಿಗಳು ಸಂತೋಷ್ ಹೆಗ್ಡೆ ಸಾಹೇಬರಿಗೆ ಧನ್ಯವಾದಗಳು. ಮತ್ತೆ ವೇದಿಕೆಯಲ್ಲಿ ಕೊಡ್ತಕ್ಕಂಥ ಇತರ ಗಣ್ಯ ವ್ಯಕ್ತಿಗಳೇ, ಮುಂಭಾಗದಲ್ಲಿ ಕೊಡ್ತಿರ್ತಕ್ಕಂಥ ಮತ್ತೆ ನಮ್ಮ ಬೇಡ ಬಿಡಿ ಸರ್, ವಿದ್ಯಾರ್ಥಿಗಳೇ, ಪ್ರತಿಯೊಬ್ಬರು ಹೇಳಿರ್ತಕ್ಕಂಥ ವಿಚಾರ ಇಲ್ಲಿ ಪುಸ್ತಕ ಬಿಡುಗಡೆ. ಅದಕ್ಕೋಸ್ಕರ ಸಾರಾಯವರು ಬೆಂಗಳೂರಿನಿಂದ ಇಲ್ಲಿಗೆ ಬಂದು ಅವರ ಈ ವಯಸ್ಸಿನಲ್ಲಿ ಅಲ್ಲಿಂದ ಇಲ್ಲಿ ಬರೋದಂದ್ರೆ ನಮ್ಮ ವಯಸ್ಸಿಗೆ ನಾವು ಆ ಸ್ಟೇಜಿಗೆ ಬಂದಾಗ ನಾವು ಮನೆ ಬಿಟ್ಟು ಆಚೆ ಬರ್ತೀವೋ ಇಲ್ವೋ, ಅವರ ಆ ಪೇಷನ್ಸ್ಗೆ, ಆ ಕಮಿಟ್ಮೆಂಟ್ಗೆ ನಾವು ಹ್ಯಾವ್ ಟು ಸೇ ದಿ ಥ್ಯಾಂಕ್ಸ್. ಈಗ ನಮ್ಮನ್ನ ಇಲ್ಲಿ ಬಂದಿಲ್ಲ ಅಂದ್ರೆ ಸಾಕು ಅಂತ ನಮ್ಮನ್ನ ಬಿಟ್ಟರೆ ಸಾಕು, ನಾವು ಓಡೋಗ್ತೀವಿ. ಅವ್ರು ಬೆಂಗಳೂರಿಂದ ಇಲ್ಲಿ ಬರಬೇಕಾದ್ರೆ ಮಿನಿಮಮ್ 2 hours ಸ್ಪೆಂಡ್ ಮಾಡ್ಕೊಂಡು ಇಲ್ಲಿ ಬಂದಿದ್ದಾರೆ. ಸೊ ಇಟ್ಸ್ ಅನ್ ಗ್ರೇಟ್. ಮತ್ತೆ ಅವ್ರು ಹೇಳಿರ್ತಕ್ಕಂಥ ಕೆಲವು ಮೆಸೇಜಸ್ನ ನೀವು ಶುಡ್ ಕೀಪ್ ಇನ್ ಯುವರ್ ಮೈಂಡ್. ಸರ್ ಕನ್ನಡದಲ್ಲಿನೇ ಎರಡು ಕನ್ನಡ ತಾಯಿ, ಇಂಗ್ಲಿಷು
ಅದನ್ನ ಮೈಂಡಲ್ಲಿ ಇಟ್ಕೊಂಡು ನಿಮ್ಮ ಹೃದಯದಲ್ಲಿ ಇಟ್ಕೊಂಡು ಅದನ್ನ ಇಂಪ್ಲಿಮೆಂಟ್ ಮಾಡಬೇಡಿ. ಮತ್ತೆ ಈ ವ್ಯವಸ್ಥೆಯನ್ನ ಒಂದು 1 ಮಂತ್ ಬ್ಯಾಕಿಂದ ನಮಗೆ ರಾಹುಲ್ ಪ್ರಕಾಶ್ ಅವರು ಹೇಳಿದ್ರು. ನಾನೇ ಅವ್ರನ್ನ ಕೇಳ್ತಾ ಇರ್ತೀನಿ, ಏನು ಪ್ರೋಗ್ರಾಮ್ ಇಲ್ವಾ ಅಂತ. ನಾರ್ಮಲ್ ಆಗಿ ಅವ್ರು ನಾರ್ಮಲ್ ಆಗಿ ನಾನು ಇಯರ್ಲಿ ಒಂದ್ಸೆ ಕೊಡೋದು, ತೊಂದರೆ ಕೊಡೋದಕ್ಕೆ ಹೋಗೋದಿಲ್ಲ, ಸುಮ್ಮನೆ ಇರೋದಿಲ್ಲ. ಎಲ್ಲೋ ಒಂದು ಕಡೆ ವ್ಯವಸ್ಥೆ ಮಾಡಿಕೊಂಡು ಎಲ್ಲೋ ಒಂದು ಇದು ವ್ಯವಸ್ಥೆ ಮಾಡಿ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಇರ್ತಾರೆ. ತುಂಬಾ ಅಭಿಮಾನ ಇದೆ ಅವರಿಗೆ, ಕನ್ನಡದ ಬಗ್ಗೆ ಅಭಿಮಾನ ಇದೆ. ಮತ್ತೆ ಕೆಲವು ಅವರಿಂದ ಕಲ್ತ್ಕೊಳ್ತಕ್ಕಂಥದ್ದು, ನಾವು ಸೀನಿಯರ್ಸು ಜೂನಿಯರ್ಸ್ ಅಂತಲ್ಲ, ತುಂಬಾ ಕಲ್ತ್ಕೊಳ್ಳೋದಿದೆ. ಮೊನ್ನೆ ಮಾತಾಡ್ತಾ ಇದ್ದಾಗ ಪ್ರಕಾಶ್ ಸರ್ ಅವರು ಬೇಡ ಸರ್, ನಾನು ಮಾತಾಡೋದಿಲ್ಲ, ಮಾತಾಡೋದು ಬೇಡ ಅಂತ ನಮ್ಗೆ ನಷ್ಟ ಆಗ್ತಾ ಇದೆ. ಇಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ನಿಜವಾಗ್ಲೂ ಚೆನ್ನಾಗಿ ಮಾತಾಡೋದು. ಜೊತೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ಕತೆ ಕೇಳು ಕಂದ ಅಂತ ಒಂದು ಟ್ರೈನಿಂಗ್ ಕೊಟ್ಟು ಹಲವಾರು ಶಾಲೆಗಳಲ್ಲಿ ಕತೆ ಹೇಳಿಸ್ತಾರೆ. ಕತೆ ಕೇಳು ಕಂದ ಅಂತ ನಮ್ಮಲ್ಲಿ ಒಂದ್ಸಲ ಮಾಡಿ ಖಂಡಿತ ನಾವು ಬಹಳ ಅದ್ಭುತವಾಗಿರ್ತಕ್ಕಂಥ ಕತೆಗಳಲ್ಲಿ ಕತೆ ಕೇಳು ಕಂದ ಅಂತಿದೆಯಲ್ಲ, ಎಷ್ಟು ಅದ್ಭುತವಾಗಿದೆ ಅಂತಂದ್ರೆ ಒಂದು ಚರಿತ್ರೆಯನ್ನ ಅಥವಾ ಒಂದು ಇತಿಹಾಸವನ್ನ 3 ರಿಂದ 5 ನಿಮಿಷಗಳಲ್ಲಿ ಮುಗಿಸ್ಬೋದು. ಒಂದು ರಾಜ ಏನ್ ಮಾಡ್ತಾನೆ, ಅವನು ಜನರ ಒಂದು ಹಾವಭಾವಗಳನ್ನ ಅವರ ಸಾಧನೆಗಳನ್ನ ತಿಳ್ಕೊಳ್ಳೋದಕ್ಕೆ ಒಂದು 100 ಜನರನ್ನ ತಯಾರು ಮಾಡಿ